ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಮಾತಾಡ್ತಾ ಇದ್ವಿ ಉತ್ತಮ ವ್ಯಕ್ತಿತ್ವವನ್ನ ಹೇಗೆ ಬೆಳವಣಿಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮೆಲ್ಲ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಒಳ್ಳೆಯತನಕ್ಕೆ ಬೆಲೆ ಇಲ್ಲ, ಒಳ್ಳೆತನದಿಂದ ಇದ್ರೆ, ತುಂಬಾ ಕೈಂಡ್ ಆಗಿದ್ರೆ ಜನ ನಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಇಷ್ಟೆಲ್ಲ ಸೂತ್ರಗಳನ್ನ ನಾವು ಉಪಯೋಗಿಸ್ತೇವೆ ನಮ್ಮ ಜೀವನದಲ್ಲಿ, ಆದ್ರೆ ಜನ ನಮ್ಮನ್ನ ಕೀಳಾಗಿ ಕಾಣಲ್ವಾ ಅನ್ನುವಂಥ ಒಂದು ಡೌಟ್ಫುಲ್ ಯೋಚನೆ ನಮ್ಮೆಲ್ಲರಲ್ಲೂ ಬರುತ್ತೆ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಯಾವ ರೀತಿಯಾದಂತಹ ಒಂದು ಸೂತ್ರಗಳನ್ನ ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಏಷ್ಯಾದ ಮೊದಲ ಮೋಟಿವೇಶನಲ್ ಸ್ಪೀಕರ್ ಡಾಕ್ಟರ್ ಭರತ್ ಚಂದ್ರ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್. ಅಂದರೆ ನೀವು ಹೇಳಿರೋಂಥ ಎಲ್ಲ ಸೂತ್ರಗಳು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಸರಿ ಹೀಗಿದ್ರೆ ನಮಗೆ ಒಳ್ಳೇದಾಗುತ್ತಾ ಅನ್ನೋ ಒಂದು ಕ್ವೆಶ್ಚನ್ ಬರುತ್ತೆ. ಯಾಕೆಂದರೆ ಈ ಸೆಲ್ಫಿಶ್ ವರ್ಲ್ಡಲ್ಲಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳಿಲ್ಲ ಅಂದರೆ, ನಾನು ತುಂಬ ಕೈಂಡ್ ಆಗಿದ್ರೆ ಜನ ಅದನ್ನು ದುರುಪಯೋಗ ಪಡಿಸ್ಕೋತಾರೆ. ತನಗೇನು ಗೊತ್ತಿಲ್ಲ, ಅವ್ರ ಎದುರುಗಡೆ ಇರೋರಿಗೆ ಏನು ಗೊತ್ತಿಲ್ಲ, ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತ ನಮ್ಮನ್ನು ಕೆಳಗೆ ಹಾಕ್ತಾರೆ. ಆ ಕೀಳರಿಮೆ ನಮಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ತಮ್ಮ ಬಗ್ಗೆ ತಾವು ಹೇಳ್ಕೊತೀವಿ, ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅಂತ ನಾವು ಅನ್ಕೋತೀವಿ. ಸೊ ಈ ರೀತಿಯಾದ ಒಂದು ಜನರ ಮಧ್ಯೆ ಹೇಗಿರ್ಬೇಕಾಗತ್ತೆ? ಹಾಗಿದ್ರೆ ಬಹಳ ಸಮಂಜಸವಾದ ಪ್ರಶ್ನೆ ಕೇಳಿದ್ದೀರಿ. ಸಾಮಾನ್ಯವಾಗಿ ಏನಾಗುತ್ತೆ, ಸಿಕ್ಕಾಪಟ್ಟೆ ಮಾತಾಡೋರು ಇರ್ತಾರೆ. ಒಂದು ಯಾವುದೇ ಒಂದು ಸಭೆಗೆ ಹೋದರೆ ಆ ಸಭೆಯಲ್ಲಿ ಒಂದು 2 ಗಂಟೆ ಮೀಟಿಂಗ್ ಅಂತಿದ್ರೆ 1 ಗಂಟೆ 45 ನಿಮಿಷ ಕಂಟಿನ್ಯೂಸ್ ಮಾತಾಡೋ ಜನಗಳಿರ್ತಾರೆ. ಅದರಲ್ಲಿ ಎಷ್ಟೋ ವಿಚಾರಗಳು ಆ ಸಭೆಗೆ ಸಂಬಂಧಪಟ್ಟ ವಿಚಾರಗಳಲ್ವೇ ಅಲ್ಲ. ಓಕೆ, ನೀವೇನು ಮಾತಾಡಲಿಲ್ಲ ಅಂತಂದರೆ ಜನ ಏನು ತಿಳ್ಕೊತಾರೆ, ನೀವೇನು ಗಣ್ಯರಲ್ಲ, ನಿಮ್ಮನ್ನು ಒಂದು ಗಣನೆಗೆ ತಗೊಳ್ಬೇಕಾಗಿಲ್ಲ ಅನ್ನುವಂಥ. ಆದರೆ ನಿಮ್ಮ ಅಚೀವ್ಮೆಂಟ್ ಚೆನ್ನಾಗಿದ್ದು, ಸಾಧನೆ ಚೆನ್ನಾಗಿದೆ ಅಂತಂದರೆ ಇವತ್ತಲ್ದಿರೋ ನಾಳೆ ಅವ್ರಿಗೆ ಗೊತ್ತಾಗೋಗುತ್ತೆ. ನಾನು ಎಷ್ಟೋ ಸಭೆಗಳಲ್ಲಿ ಒಂದೇ ಒಂದು ವಾಕ್ಯವನ್ನು ಕೂಡ ಮಾತಾಡಿಲ್ಲ. ಆಡಿಟೋರಿಯಮಲ್ಲಿ ಕೂತಿದ್ದೇನೆ, ಬಂದ ತಕ್ಷಣ ಜನ ರೆಕಗ್ನೈಸ್ ಮಾಡ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೇನೆ, ಟಿ ವಿಯಲ್ಲಿ ಮಾತಾಡಿದ್ದೇನೆ, ಜನ ಹುಡ್ಕೊಂಬಂದು ಸ್ಟೇಜಲ್ಲಿ ಕೂರಿಸ್ತಾರೆ. ನಾನು ಸ್ಟೇಜ್ನಲ್ಲಿ ಕೂಡ ಎಷ್ಟೋ ಸತಿ ನನ್ನ ಕಾರ್ಯಕ್ರಮ ಅಲ್ಲದಿದ್ದರೆ ಒಂದು ಸೆಂಟೆನ್ಸು ಮಾತಾಡಿಲ್ಲ. ಯಾಕಂದರೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಬೇರೆ, ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ವಿಚಾರಗಳನ್ನು ಮಾತಾಡಬಾರ್ದು. ಉದಾಹರಣೆ ಕೊಡ್ತೇನೆ. ಈ ಉದಾಹರಣೆ ಎಲ್ಲ ಕಡೆ ಆಗುವಂಥದ್ದು. ಅಂದರೆ ಎಲ್ಲಿ ನಾವು ಮಾತನಾಡಬಾರ್ದು ಅಲ್ಲಿ ಮಾತಾಡಬಾರ್ದು, ಎಲ್ಲಿ ಮಾತನಾಡಬೇಕು ಮಾತಾಡಬೇಕು. ನೀವೇ ಕರೆದ ಸಭೆಯಲ್ಲಿ ನೀವು ಮಾತಾಡಬೇಕಾಗತ್ತೆ, ಆದರೆ ಬೇರೆಯವರು ಕರೆದ ಸಭೆಯಲ್ಲಿ ನೀವು ಮಾತಾಡಬಾರ್ದು. ಮೊನ್ನೆ ಬಾಂಬೆಗೆ ಹೋಗಿದ್ದೆ, ತುಂಬ ವರ್ಷದ ಮೇಲೆ. ಬಾಂಬೆಯಲ್ಲಿ ನಮ್ಮ ಕಾರ್ಯಾಗಾರ ತಗೊಂಡವ್ರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. 50,000 ಜನ ತಗೊಂಡಿದ್ದಾರೆ. ಅದರಲ್ಲಿ ಕೆಲವರನ್ನು ಆರಿಸಿ ನಾನು ಕರೆದಿದ್ದೆ. ಸುಮಾರು ಒಂದು 50 ಜನ ನಾನು ಏರ್ಪಾಡು ಮಾಡಿದಂಥ ಬ್ರೇಕ್ಫಾಸ್ಟಿಗೆ ಬಂದಿದ್ದರು ಹೋಟ್ಲಿಗೆ. ಅದಾದಮೇಲೆ ಅಲ್ಲಿ ಇರುವಂಥ 50 ಜನಕ್ಕೆ ನಾನೇ ಪ್ರಮುಖವಾದ ವ್ಯಕ್ತಿ. ಎಲ್ಲರೂ ಕೂಡ ಬಂದದ್ದು ನನ್ನಿಂದಾಗಿ. ಒಬ್ಬರು ಬ್ರಿಗೇಡಿಯರನ್ನು ಕೂಡ ಕರೆದಿದ್ದೆ. ಅವರು ಉದ್ದವಾಗಿ ಎಲ್ಲರಿಗೂ ಭಾಷಣ ಕೊಡ್ತಾಯಿದ್ರು, ನಾನು ಹೀಗೆ ಮಾಡಿದ್ದೇನೆ ಹಾಗೆ ಮಾಡಿದ್ದೇನೆ ಅಂತ. ಬಾಕಿಯವರು ಯಾರು ಅವ್ರನ್ನ ಹೇಳಿದ್ದನ್ನು ಕೇಳಿಸ್ಕೊತಾ ಇರಲಿಲ್ಲ. ಯಾಕಂತಂದರೆ ಆ ಸನ್ನಿವೇಶದಲ್ಲಿ ನಾನು ಮಾತಾಡಬೇಕಾಗುತ್ತೆ, ಅವರಲ್ಲ ಅಲ್ವಾ? ಹಾಗೆಯೇ ಕೆಲವು ಸಮಾರಂಭಗಳಲ್ಲಿ ನನ್ನನ್ನು ಕರೆದಿರೋದಿಲ್ಲ, ನಾನೇ ಹೋಗಿರ್ತೇನೆ. ಅಲ್ಲಿ ನಾನು ಆಡಿಯನ್ಸಲ್ಲಿ ಕೂತದ್ದು ನನ್ನ ರೆಕಗ್ನೈಸ್ ಮಾಡಿ ಸ್ಟೇಜಿಗೆ ಕರೀತಾರೆ. ಅಂಥ ಸಂದರ್ಭದಲ್ಲಿ ನಾನು ಒಂದು ವಾಕ್ಯವನ್ನು ಮಾತಾಡೋದಿಲ್ಲ. ಯಾಕಂದರೆ ಮಾತನಾಡುವ ಕೆಲಸ ಆವತ್ತು ಅಲ್ಲಿ ಆ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದವರು ಇರುತ್ತೆ. ಅದರಿಂದಾಗಿ ನಾನು ಏನೂ ಮಾತನಾಡಿದರೆ ಜನ ನನ್ನನ್ನು ರೆಕಗ್ನೈಸ್ ಮಾಡೋದಿಲ್ಲ ಅನ್ನೋ ತಪ್ಪು ಜನರಿಗೆ ನೀವು ಯಾರು ಅಂತ ಚೆನ್ನಾಗಿ ಗೊತ್ತು, ಜನ ಅರ್ಥ ಮಾಡ್ಕೋತಾರೆ. ಇನ್ನೊಂದು ಹೇಳ್ತಾರೆ, ಈಗಿನ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಒಳ್ಳೆಯವರಾಗಿರಿ, ಕೈಂಡ್ ಆಗಿರಿ, ನಿಮ್ಮನ್ನ ಪೀಪಲ್ ರೆಕಗ್ನೈಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ತಾಳ್ಮೆನೇ ನಮಗೆ ಪಾಠ ಕಲಿಸುತ್ತಾ, ಅಥವಾ ಮುಂದೊಂದು ದಿನ ಬರೋದೇ ಇಲ್ವಾ ಒಳ್ಳೆ ದಿನ? ಹಾಗಿದ್ರೆ ಅಂದರೆ ಶೋ ಆಫ್ ಮಾಡಿದವನು ದೊಡ್ಡ ವ್ಯಕ್ತಿ, ಏನು ಶೋ ಆಫ್ ಮಾಡದಿದ್ದವನು ಸಣ್ಣ ವ್ಯಕ್ತಿ. ಎಲ್ಲವೂ ಕೂಡ ಟೆಂಪರರಿ. ನೀವು ಶೋ ಆಫ್ ಮಾಡಿದವನು ಹೋದ್ಮೇಲೆ ಏನು ಹೇಳ್ತಾರೆ ಜನ, ಇವನು ಬರೇ ಶೋ ಆಫ್ ಮಾಡ್ತಾನೆ ಅಂತಾರೆ. ಅವನು ನಿಜವಾಗಿಯೂ ಒಬ್ಬ ಗಣ್ಯ ವ್ಯಕ್ತಿ ಇರ್ಬೋದು, ಸಂಭಾವಿತ ಇರ್ಬೋದು. ಹೇಳ್ಕೊಳ್ತಾ ಇದ್ರೆ ಮರ್ಯಾದೆ ಕಮ್ಮಿ ಆಗೋಗುತ್ತೆ. ನೀವು ಆದಷ್ಟು ನಿಮ್ಮ ಬಗ್ಗೆ ಏನು ಮಾತನಾಡದೇ ಇದ್ರೆ ಜನ ಅರ್ಥ ಮಾಡ್ಕೋತಾರೆ. ನಾನು ಯಾವುದೇ ಸಮಾರಂಭಕ್ಕೆ ಹೋದರೂ ಕೂಡ ಕಳಿಸೋದು 4 ವಾಕ್ಯ.
ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಹ. ನಾನು ಉದಾಹರಣೆ ಕೊಡ್ತೇನೆ. ಪೂನಾದಲ್ಲಿ ಒಂದು ಮೀಟಿಂಗಿಗೆ ಹೋಗಿದ್ದೆ, ಒಂದು ಸಭೆಗೆ ನನ್ನನ್ನು ಕರೆದಿದ್ರು. ಆ ಸಭೆಯಲ್ಲಿ ಒಬ್ಬರು ಮಹಿಳೆ ಕೂಡ ಬಂದಿದ್ರು. ಓಕೆ. ನಾನು ಇವತ್ತಿನವರೆಗೆ ಅಂದಾಜು ಒಂದು 75 ಲಕ್ಷದಿಂದ 1 ಕೋಟಿ ಜನರನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. ನಾನು ಸುಮ್ಮನೆ ಕೂತಿದ್ದೇನೆ. ಆ ವ್ಯಕ್ತಿಯ ಪರಿಚಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಮಹಿಳೆಯದ್ದು. ಇವರು 3ನೇ ಕ್ಲಾಸ್ನಲ್ಲಿದ್ದಾಗ ಇವರಿಗೆ ರಂಗೋಲಿಯಲ್ಲಿ ಫಸ್ಟ್ ಪ್ರೈಸ್ ಬಂತು. ಇವರು 8ನೇ ಕ್ಲಾಸಲ್ಲಿದ್ದಾಗ ಇವರಿಗೆ ಥ್ರೋಬಾಲಲ್ಲಿ ಫಸ್ಟ್ ಪ್ರೈಸ್ ಬಂತು. ಇತ್ಯಾದಿ ಇತ್ಯಾದಿಯನ್ನು ಒಂದು ನಿಯರ್ಲಿ 10 ನಿಮಿಷ ಓದಿದ್ರು. ಓಕೆ. ನಾನು ನನ್ನ ಬಗ್ಗೆ ಹೇಳಿದಿಷ್ಟೇನೆ. ಅದು ಅವ್ರಿಗೆ ಹೇಳಲಿಕ್ಕೆ ಬಿಡಲಿಲ್ಲ. ನಾನೇ ಹೇಳಿದೆ, ನಾನು ಡಾಕ್ಟರ್ ಭರತ್ ಚಂದ್ರ, ಮೆಡಿಕಲ್ ಡಾಕ್ಟ್ರು, ಬಿಹೇವಿಯರಲ್ ಥೆರಪಿಸ್ಟು, ಟ್ರೈನರ್ ಆಫ್ ಇಂಟರ್ನ್ಯಾಷನಲ್ ರೆಪ್ಯೂಟು. ಮತ್ತು ನಾನು ಹೇಳಿದ್ದು ನಾನೊಬ್ಬ ಭಾಷಣಕಾರ, ನನಗೆ ಜನರ ಹತ್ರ ಮಾತಾಡೋದು ಖುಷಿ. ಇಷ್ಟೇ ಹೇಳಿದ್ದು. ಸೊ ತಿಳ್ಕೊಳ್ಳಿ ನೀವು, ಜನ ಹೌದು, ಜನ ಏನು ತಿಳ್ಕೊತಾರೆ, ಜನರಿಗೆ ಗೊತ್ತಾಗಿ ಹೋಗುತ್ತೆ. ಹೌದು. ಮತ್ತು ಇನ್ನೂ ಒಂದು ಹೇಳ್ತೇನೆ, ನೀವು ಯಾರು, ಎಷ್ಟು ಸಂಭಾವಿತರು, ಎಷ್ಟು ಗಣ್ಯ ವ್ಯಕ್ತಿ ಅಂತ ಗೊತ್ತಾಗುವುದು ನಿಮ್ಮನ್ನು ನೋಡಿದ ಮೇಲೆ, ಜನ ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ವೆಬ್ಸೈಟ್ಗಳಲ್ಲಿ ಓದಿದ ಮೇಲೆ. ಹೌದು ಅಲ್ವಾ? ಹ. ಬಹಳ ಇಂಪಾರ್ಟೆಂಟು. ಸರ್, ಹಾಗಾದ್ರೆ ಇಷ್ಟು ನೀವು ಹೇಳಿರೋಂಥ ವಿಚಾರಗಳು ನೀವಾಗಲೇ ಹೇಳಿದ್ರಿ, ನಾವಿದನ್ನ ಜನರನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇಲ್ಲ, ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರಿ. ಹಾಗಿದ್ರೆ ಪ್ರಾಮಾಣಿಕತೆಗಾಗಿರ್ಬೋದು ಅಥವಾ ಒಂದು ಇಂಟಿಗ್ರಿಟಿಗಾಗಿರ್ಬೋದು, ನಮ್ಮ ಒಳ್ಳೆತನಕ್ಕಾಗಿರ್ಬೋದು, ಎಲ್ಲಿ ಬೆಲೆ ಇದೆ ಹಾಗಿದ್ರೆ? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಜೀವನದಲ್ಲಿ ಒಂದು ವಿಚಾರ ತಿಳ್ಕೋಬೇಕು. ಒಂದು ಪ್ರೈಮರಿ ಟ್ರೇಡ್ಸ್, ಎರಡನೇದು ಸೆಕೆಂಡರಿ ಟ್ರೇಡ್ಸ್. ನಾನು ಮಾತಾಡ್ತಿರೋದು ಸೆಕೆಂಡರಿ ಟ್ರೇಡ್ಸ್. ಹೇಗೆ ಅಂತ ಉತ್ತರ ಕೊಡ್ತೇನೆ. ಒಂದು ದಿನ ನಾನು ನಿಮಗೆ ಹೇಳಿದೆ, ಮೇಡಮ್ ನಾನು ಫಸ್ಟ್ ಫ್ಲೋರ್ನಲ್ಲಿ ನನ್ನ ಮನೆ ಇದೆ ಅಂತ ಹೇಳಿದೆ. ಓಕೆ. ಅಂದರೆ ಗ್ರೌಂಡ್ ಫ್ಲೋರ್ ಇದೆ ಅಂತ ಅರ್ಥ ಆಯ್ತಲ್ಲ, ಅಂಡರ್ಸ್ಟುಡ್. ಹಾಗೇನೆ ಇವತ್ತು ನಾನು ಮಾತಾಡ್ತಿರೋದು ಫಸ್ಟ್ ಫ್ಲೋರ್ ಪ್ರಿನ್ಸಿಪಲ್ಸ್, ಮಾನವೀಯ ಸಂಬಂಧಗಳ ಸುವರ್ಣ ಸೂತ್ರ. ಇದು ಫಸ್ಟ್ ಫ್ಲೋರ್ನಲ್ಲಿದೆ. ಗ್ರೌಂಡ್ ಫ್ಲೋರ್ ಏನಿದೆ ಅಂತ ಕೇಳಿದ್ರೆ ಆನೆಸ್ಟಿ, ಇಂಟಿಗ್ರಿಟಿ, ಪಂಕ್ಚುಯಾಲಿಟಿ, ಡಿಸಿಪ್ಲಿನ್. ಇವುಗಳು ಇಲ್ಲ ಅಂತಂದರೆ ಜೀವನ ಇಲ್ಲ. ಇದು ಇದ್ದ ಮೇಲೆಯೇ ಉಳಿದದ್ದು ಕೆಲಸ ಮಾಡೋದು. ನಾನು ಒಬ್ಬ ಸಂಭಾವಿತ ಮತ್ತು ಪ್ರಾಮಾಣಿಕ ವ್ಯಕ್ತಿ ಆದರೆ ಮಾತ್ರ ನಾನು ಮುಂದೇನು ಮಾಡ್ತೇನೋ ಅದಕ್ಕೆ ಬೆಲೆ ಇದೆ. ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೋಬೇಕು, ಒಂದು ಆನೆಸ್ಟಿ ಮತ್ತೊಂದು ಇಂಟಿಗ್ರಿಟಿ. ಈಗ ನಿಮ್ಮ ಹತ್ರನೇ ಕೇಳ್ಬಿಡ್ತೇನೆ, ಆನೆಸ್ಟಿ ಅಂದರೆ ಏನು, ಇಂಟಿಗ್ರಿಟಿ ಅಂದರೆ ಏನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಪ್ರಾಮಾಣಿಕವಾಗಿರಬೇಕು. ಇಂಟಿಗ್ರಿಟಿ ಅಂದ್ರೆ ಏನು? ಎರಡು ಒಂದೇ ತರ ಕಾಣಿಸುತ್ತೆ. ಆನೆಸ್ಟಿ ಮತ್ತು ಇಂಟಿಗ್ರಿಟಿ ಜನಸಾಮಾನ್ಯರಿಗೆ ಒಂದೇ ತರ ಕಾಣಿಸುತ್ತೆ, ಆದರೆ ಅದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಆನೆಸ್ಟಿ ಅಂತಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ಇಂಟಿಗ್ರಿಟಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಆನೆಸ್ಟಿಯನ್ನು ಅಳವಡಿಸ್ಕೊಳ್ಳೋದು. ಆನೆಸ್ಟಿ ಈಸ್ ಸಿಂಪ್ಲಿ ಟೆಲಿಂಗ್ ದ ಟ್ರೂತ್. ಇಂಟಿಗ್ರಿಟಿ ಈಸ್ ಇನ್ಕಾರ್ಪೊರೇಟಿಂಗ್ ಟ್ರೂತ್ ಇನ್ ಟು ಮೈ ಲೈಫ್. ನಾನು ಬಹಳ ಜನ ನೋಡಿದ್ದೇನೆ, ಮಾತನಾಡುವುದು ಬೇರೆ ಮತ್ತು ಕಾರ್ಯವನ್ನು ಕೈಗೊಳ್ಳುವುದು ಬೇರೆ. ನಾನು ಪ್ರಾಮಾಣಿಕ ಅಂತ ಹೇಳ್ತಿರ್ತಾರೆ, ಮೋಸ ಮಾಡ್ತಾನೆ ಇರ್ತಾರೆ. ನಾನು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತಿರ್ತಾರೆ, ಕೆಟ್ಟ ವ್ಯಕ್ತಿಗಳು ಮಾಡೋದನ್ನೆಲ್ಲ ಮಾಡ್ತಿರ್ತಾರೆ. ನಾನು ಸಮಯಕ್ಕೆ ಸರಿಯಾಗಿ ಬರ್ತೇನೆ ಅಂತ ಮಾತಾಡ್ತಾರೆ, ಯಾವಾಗಲೂ ಲೇಟಾಗಿ ಹೋಗ್ತಾರೆ. ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಅದನ್ನು ಮಾಡದೇ ಇರ್ತಾರೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ, ರಾಜಕಾರಣಿಗಳಿಗೆ ಆನೆಸ್ಟಿ ಇದೆ, ಇಂಟಿಗ್ರಿಟಿ ಇಲ್ಲ. ಎಲ್ಲಿಯವರೆಗೆ ಆನೆಸ್ಟಿ ಮತ್ತು ಇಂಟಿಗ್ರಿಟಿಯನ್ನು ಒಟ್ಟಿಗೆ ತಗೊಂಬಂದಾಗ ನಿಮ್ಮ ಜೀವನದಲ್ಲಿ ದೊಡ್ಡ ರಿಸಲ್ಟ್ ಸಿಗುತ್ತೆ. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ಬಾಡಿ ಲ್ಯಾಂಗ್ವೇಜ್. ನೀವು ಬಹಳ ಜನರನ್ನು ನೋಡಿರ್ಬೋದು, ಐ ಲವ್ ಯು, ಐ ವಾಂಟ್ ಎನ್ಕರೇಜ್ ಯು ಅಂತ ಹೇಳ್ತಾನೆ ಇರ್ತಾರೆ. ಆದರೆ ನಿಮಗೆ ಗೊತ್ತು, ಹಿಂದೆ ತಿರುಗಿದ ತಕ್ಷಣ ಚಾಕು ರೆಡಿ ಇದೆ ಅಂತ. ಕರೆಕ್ಟಾ? ಅವ್ರೇನೋ ಚಾಕು ಇದೆ ಅಂತ ತೋರಿಸಿದ್ರೆ, ನಿಮಗೆ ಚಾಕು ಇದೆ ಅಂತ ಹೇಳಿದ್ರ? ಇಲ್ಲ. ಆದರೆ ನಿಮಗೆ ಗೊತ್ತು. ಇನ್ನೂ ಕೆಲವರು ನಿಮ್ಮನ್ನು ಯಾವಾಗಲೂ ಬೈತಾ ಇರ್ತಾರೆ, ನಿಮ್ಮನ್ನು ಯಾವಾಗಲೂ ಶಿಸ್ತಿಗೆ ಒಳಪಡಿಸ್ತಾ ಇರ್ತಾರೆ, ಮತ್ತು ನಿಮಗೆ ಯಾವಾಗಲೂ ಅಡ್ವೈಸ್ ಕೊಡ್ತಾನೆ ಇರ್ತಾರೆ. ನಿಮಗೆ ಗೊತ್ತು, ಇಂತಹ ಕಠೋರವಾದ ಕಠಿಣ ಹೃದಯದ ಹಿಂದೆ ಬಹಳ ಒಳ್ಳೆಯ ಪರ್ಸನಾಲಿಟಿ ಮತ್ತು ವ್ಯಕ್ತಿ ಇದೆ ಅಂತ. ಅವರನ್ನು ನೀವು ನಂಬ್ತೀರಿ ಮತ್ತು ಅವರಿಗೆ ನೀವು ಪ್ರಾಶಸ್ತ್ಯವನ್ನು ಕೊಡ್ತೀರಿ ಮತ್ತು ಅವ್ರು ಹೇಳಿದಾಗ ನಡೀತೀರಿ, ಮತ್ತು ಅವ್ರು ಬೈದರೂ ಬೇಜಾರು ಮಾಡ್ಕೊಳ್ಳಲ್ಲ, ಅಲ್ವಾ?
ಇದಕ್ಕೆ ಹೇಳೋದು ಬಾಡಿ ಲ್ಯಾಂಗ್ವೇಜ್. ನಾವು ತಿಳ್ಕೊಂಡದ್ದನ್ನು ಇನ್ನೊಂದು ಹೇಳಬೇಕಾಗುತ್ತೆ. ನೀವು ಏನು ಮಾತಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಜನರು ಏನಾಗಿ ಅರ್ಥೈಸಿಕೊಳ್ಳುತ್ತಾ ಇದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟು. ನಾನು ಹೇಗಿದ್ದೇನೆ ಅಂತ ಇಂಪಾರ್ಟೆಂಟ್ ಅಲ್ಲ, ನಾನು ಹೇಗಿದ್ದೇನೆ ಅಂತ ಜನ ಅರ್ಥೈಸಿಕೊಳ್ಳುತ್ತಾರೆ, ಅದು ಇಂಪಾರ್ಟೆಂಟ್. ಮತ್ತು ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ ಈ ವಿಚಾರವಾಗಿ ನಾನು ಏನೆಂದು ನನ್ನನ್ನು ಎಣಿಸಿಕೊಂಡಿದ್ದೇನೆಯೋ ಅದು ನಾನಲ್ಲ. ನಾನು ನನ್ನನ್ನು ಏನೆಂದು ಎಣಿಸಿಕೊಂಡಿದ್ದೇನೆಯೋ ಅದು ನಾನಲ್ಲ. ಯಾಕಂದ್ರೆ ನಾನು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿರ್ಬೋದು, ತಪ್ಪಾಗಿ ನನಗೆ ಮಾರ್ಕ್ ಕೊಟ್ಕೊಂಡಿರ್ಬೋದು. ಜನ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮನ್ನು ಯಾವ ಥರ ಜನ ಸೀರಿಯಸ್ ಆಗಿ ತಗೋತಾರೆ ಅಂತ. ನಾನು ಏನಿದ್ದೇನೆಯೋ, ಏನಾಗಬಹುದಿತ್ತೋ ಅದರಲ್ಲೊಂದು ಕಂದಕ ಇದೆ. ಮತ್ತು ನಾನು ಏನು ಇದ್ದೇನೆ ಅಂತ ಕಾಣಿಸ್ಕೋತಾ ಇದ್ದೀನೋ, ಜನರು ನನ್ನನ್ನು ಹೇಗೆ ನೀಡ್ತಾರೋ ಅದು ಬೇರೆನೆ. ಇದಕ್ಕೆ ನಾವು ಹೇಳೋದು ಪಾಸಿಟಿವ್ ಸೆಲ್ಫ್ ಎಸ್ಟೀಮ್. ತುಂಬ ಗಹನವಾದ ವಿಚಾರಗಳು. ನಾನು ಊಹಿಸ್ಕೊಳ್ತಾ ಇದ್ದೇನೆ ಈ ಒಂದು ಸಂಚಿಕೆಯಲ್ಲಿ ಕೊನೆಯ ಕೆಲವು ವಾಕ್ಯಗಳನ್ನು ಹೇಳ್ದಲ್ಲ, ಆ ವಾಕ್ಯಗಳನ್ನು ಬರ್ಕೊಂಡು ಆ ವಾಕ್ಯಗಳನ್ನು ಇನ್ನೊಂದು 15-20 ಸತಿ ಮನನ ಮಾಡಿದ್ರೆ ಒಂದಷ್ಟು ಹೊಸ ಹೊಸ ವಿಚಾರಗಳನ್ನು ನಾವು ತಿಳ್ಕೊಬೋದು.